ಜಗ್ಗು ಏನು ಮಾಡ್ತಿದ್ದಾನೆ ಅಂತ ಅವ್ರ ಮನೆಯಲ್ಲೇ ಯಾರಿಗೂ ಗೊತ್ತಿರಲಿಲ್ಲ. ಆದರೆ BBC ಗೊತ್ತಿತ್ತು. ಹೀಗಾಗಿ ಕೆಲ ವಿಷಯಗಳನ್ನು ನನಗಿಂತ ಇವ್ರು ಹೇಳಿದ್ರೆ ಇನ್ನೂ ನಿಖರವಾಗಿರುತ್ತೆ. ಸರ್ ಕುತ್ಕೋಬೋದಾ? ಆಹಾ, ಲೀಲಾವತಿನ ನೋಡಕ್ಕೆ ಎರಡು ಕಣ್ಣು ಸಾಲದು ಕಣ. ರಾಜ್ಕುಮಾರ್ ಏನೋ ರಾಜಕುಮಾರನೇ, ಎಂಥ ಆಕ್ಟಿಂಗ್ ಅಪ್ಪ. ಲೋ ಜಗ್ಗೋ, ನಿನಗೇನೋ ಕಮ್ಮಿ, ನೀನು ಆಕ್ಟ್ ಮಾಡ್ಬೋದಲ್ಲ ಅವ್ರ ಥರನೇ. ಲೋ, ಆಕ್ಟರ್ ಅಂತಲ್ಲ ಈ ಹಣೆಯಲ್ಲಿ ಬರ್ದಿಲ್ಲ. ಬರ್ದಿರೋದು ನಮ್ಮ ಅಪ್ಪ ತಿತ್ಸಿ ಇಂಜಿನಿಯರ್ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಹೌದಾ? ನನ್ಗೇನ್ ಕಾಣ್ತಾ ಇಲ್ವಲ್ಲ. ಮೊದಲು ನೀನ್ ಆಕ್ಟರ್ ಆಗು, ಆಮೇಲೆ ಡಾಕ್ಟ್ರು ಆಗ್ಬೋದು, ಇಂಜಿನಿಯರು ಆಗ್ಬೋದು. ಆಗ್ಲೋ, ಸ್ಕೂಲ್ ಫಂಕ್ಷನ್ ನಾಟಕ ಮಾಡಿದ್ಯಲ್ಲ, ಅದೇ ಅದೇ ರೋಮಿಯೋ ಜೂಲಿಯಟ್. ಅದೇ 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 ಅದೇ. ಅಲ್ವಾ? ಅವ್ನು ರೋಮಿಯೋ ಜೂಲಿಯಟ್ ಕಂಡ್ರು. ಅವಳೆ ದೊಡ್ಡ ಆಮೇಲೆ ಜಾತಿ ಜಗಳ ಆಗ್ತಾ ಇರುತ್ತೆ ಮನೇಲಿ. ಜಾತಿ ಗಲಾಟೆ ಎಲ್ಲ ಏನಿಲ್ವೋ? ಬದ್ದು ರೋಮಿಯೋ ಜೂಲಿಯಟ್. ಹಾ, ಕರೆಕ್ಟ್, ಅದೇ ರೋಮಿಯೋ ಜೂಲಿಯಟ್. ನೆನ್ಪಿದ್ಯಾ ಜಗ್ಗು? ಅದು ನೆನ್ಪಿದೆ. ಆ ವರ್ಷ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದು ನೆನ್ಪಿದೆ. ನಮ್ಮ ಅಪ್ಪ ಸಾಯಿಸೇ ಬಿಡ್ತಾರೆ ಅನ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮು ನಿಮ್ಮಪ್ಪ ಸಾಯಿಸೋದನ್ನೇ ಒಂದು ನಾಟಕ ಮಾಡೋಣ. ಓ ಮಕ್ಳ, ತಮಾಷೆ ನಿಮ್ಗೆ. ನೋಡು ಜಗ್ಗು, ಈ ಓದೋದು ಬರೆಯೋದೆಲ್ಲ ನಮ್ಮಂತ ದಡ್ಡನ್ ಮಕ್ಳಿಗೆ. ರಾಜ್ಕುಮಾರ್ ಅವ್ರು ಓದ್ದೆ ಎಲ್ಲ ತಿಳ್ಕೊಂಡಿಲ್ವಾ? ನೋಡ್ತಾ ಇರು, ಒಂದಲ್ಲ ಒಂದಿನ ಅವ್ರನ್ನು ಕರ್ಸಿ ಡಾಕ್ಟರ್ ಕೊಡ್ತಾರೆ. ಲೋ, ಟೈಮ್ ಆಯ್ತು. ನಮ್ಮ ಅಪ್ಪ ನಿಜವಾಗ್ಲೂ ಸಾಯಿಸ್ಬಿಡ್ತಾರೆ. ಬರ್ತೀನಿ. ಜಗ್ಗು ಬಾರ. ಹೋದ. ಅಪ್ಪ ಇಲ್ಲಪ್ಪ, ಅದು ಇದಕ್ಕೇನಾ ನಿನಗೆ ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸ್ತಾ ಇದ್ದಿದ್ದು? ಅದು ನನ್ನ ಫ್ರೆಂಡ್ಸು. ಓಹೋ, ನಿನ್ನ ಫ್ರೆಂಡ್ಸ್ ಎಲ್ಲ ಹೀಗೇನಾ? ಅಯ್ಯೋ ಇಲ್ಲಪ್ಪ, ಅವರೆಲ್ಲ 90ಗಿನ ಕಡಿಮೆನೇ ತಗೊಳ್ಳಲ್ಲ. ನಾನು 30 ತಗೊಂಡ್ರೇನೆ ಹೆಚ್ಚು. ಏನ 30ನಾ? ನಾಚಿಕೆ ಆಗಲ್ಲ ನಿನಗೆ? ಇನ್ಮೇಲೆ 90ಗಿಂತ ಜಾಸ್ತಿ ತಗೋಬೇಕು. 90ನಾ? ಅಪ್ಪ ಇಷ್ಟು ತಗೊಳ್ಳೋಷ್ಟ್ರಲ್ಲಿ ನನ್ನ ತಲೆ ಸುತ್ತಬಿಡುತ್ತೆ. ಇಡಿಯಟ್, ಓದು ಅಂದ್ರೆ ತಲೆ ಸುತ್ತ ನಿನಗೆ? ಇಂಜಿನಿಯರಿಂಗ್ ಮಾಡಬೇಕು. ಓ ಓಕೆಪ್ಪ, ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ಓದ್ತೀನಿ. ಏನದು ವಾಸನೆ? ಎಲ್ಲಿಂದ ಬರ್ತಾ ಇದೆಯಾ? ವಾಸನೆನಾ? ಎಲ್ಲಿಂದ ಬರ್ತಿದೆ? ಎಲ್ಲಿಂದ ಬರ್ತಿದೆ? ಅಣ್ಣ ಬಂದ. ಏನಾಯ್ತಪ್ಪ? ಮೊದಲು ಸೈಕಲ್ನ ಒಳಗಡೆ ಬಿಡು. ಸರಿಯಪ್ಪ. ನೀನು ಹೀಗೆ ಫೇಲ್ ಆಗ್ತಾ ಇದ್ರೆ ಅವನ ಲೈಫಲ್ಲೇ ಫೇಲ್ ಆಗ್ತೀಯಾ. ಸುಮಾನು ಫೇಲ್ ಆಗ್ತಾಳೆ, ಅವಳು ಮಾತ್ರ ಯಾರು ಹೇಳ್ಬೇಡಿ. ಏಯ್, ಅವಳು ಹುಡುಗಿ ಕಣ, ಅವಳು ಏನು ಓದಿದಾಳೆ ಅಂತ ಯಾರು ಕೇಳಲ್ಲ. ನೀನು ಇಂಜಿನಿಯರಿಂಗ್ ಓದಬೇಕು. ನಾನು ಡಿಪ್ಲೊಮಾ ಮಾಡ್ತೀನಿ. ಸರಿ ಹೋಯ್ತು. ಒಬ್ಬ ಡಿಪ್ಲೊಮೊ, ಒಬ್ಬ BSc, ಇನ್ನೊಬ್ಬ ಸೇಲ್ಸ್ ಬಾಯ್. ಅಪ್ಪ, ಸೇಲ್ಸ್ ರೆಪ್ರೆಸೆಂಟೇಟಿವ್. ಹಾಗಂತ ಬೋರ್ಡ್ ಹಾಕೋ, 4 ಜನ ನೋಡ್ಲಿ. ಇವ್ರಿಗೆ ಮದುವೆ ಬೇರೆ ಮಾಡಬೇಕು. ಯಾರು ಹೆಣ್ಣು ಕೊಡ್ತಾರೋ ಏನೋ, ನನ್ನ ಕರ್ಮ. ಹೆಣ್ಣು ಸಿಕ್ಕಿದ್ಲು, ಮದ್ವೆನೂ ಫಿಕ್ಸ್ ಆಯ್ತು. ಆದ್ರೆ ಇವತ್ತು ಆಚಾರ್ಯ ಕೋಪ ಬಂದದ್ದು ಅದಕ್ಕಲ್ಲ.